PhD ಅನ್ನು ಮಾಡಿದ್ದೀನಿ. ಸೊ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ 2019 ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ಸೊ ಈ ವರ್ಷ ನನಗೆ PhD ಅವಾರ್ಡ್ ಆಗಿದೆ. ನಾನು ಮೈಸೂರು ಜಿಲ್ಲಾ ಪೊಲೀಸ್ ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಚಾರದಲ್ಲಿ PhD ನಾನು ಮಾಡಿದ್ದೀನಿ. ಸೊ ನಾನು ಪೊಲೀಸ್ ಇಲಾಖೆಯಲ್ಲಿ ಇದ್ದ ಕಾರಣದಿಂದಾಗಿ ಪೊಲೀಸ್ ಇಲಾಖೆ ಮತ್ತು ಅದರ ಕಾರಣ ಮಾಸ್ಟರ್ ಡಿಗ್ರಿ ಕನ್ನಡದಲ್ಲಿ ಮಾಡೋದ್ರಿಂದಾಗಿ ಆ ವಿಷಯವನ್ನು ಸೇರಿಸಿ ಮಾಡಬೇಕು ಅನ್ನೋ ಕಾರಣದಿಂದಾಗಿ ಪೊಲೀಸ್ ಮತ್ತು ಮೈಸೂರಿನ ಇತಿಹಾಸ ಎರಡನ್ನೂ ಕೂಡಿ ನಾನು ಒಂದು ಇಲಾಖೆಯಲ್ಲಿ ನಾನು PhD ಮಾಡಿದ್ದೀನಿ. ಎಲ್ಲ ಮುಕ್ತ ವಿಷಯದಲ್ಲಿ ಒಂದು ಇಲಾಖೆಯಲ್ಲಿ ತುಂಬ ನನಗೆ ಸಹಕಾರ ಮಾಡಿದ್ರು ಎಲ್ಲರೂ ಕೂಡ. ಹಾಗೆ ನಮ್ಮ ಗೈಡ್ ಅಂತ ರಂಗಸ್ವಾಮಿಯವರು ಮತ್ತು ನಮ್ಮ BC ಹನ್ಸಿ ಸರ್ ಎಲ್ಲರೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಆ ಕಾರಣದಿಂದಾಗಿ ನಾನು ಇಷ್ಟು ಯಶಸ್ವಿಯಾಗಿ ಇಲಾಖೆಯಲ್ಲಿ ಇದ್ದರೂ ಕೂಡ ಅತ್ಯಂತ ಶ್ರಮವಹಿಸಿ ನಾನು ಡಾಕ್ಟರೇಟ್ ತಗೋಬೇಕು ಅನ್ನೋ ಕಾರಣದಿಂದ PhD ಮಾಡಿದ್ದೆ. ಸೊ ನಾನು ಈ ಒಂದು ಸಂದರ್ಭದಲ್ಲಿ ಸಹಕಾರ ನೀಡುತ್ತಾರೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ತಿಳಿಸೋಕ್ಕೆ ಇಷ್ಟ. ಮೇಡಮ್, ಡಿಪಾರ್ಟ್ಮೆಂಟು ತುಂಬ ಬ್ಯುಸಿಯಾಗಿರ್ತೀರಾ. ಹೌ ಯು ಮ್ಯಾನೇಜ್ ಟು ಡೂ ಇಟ್? ಏನಿಲ್ಲ ಅಂದರೆ ನಾವು ಮುಂಚೆಯಿಂದಲೂ ಕೂಡ ಸ್ಟಡೀಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಕಾರಣದಿಂದಾಗಿ, ಮತ್ತು ಕನ್ನಡ ನನ್ನ ಒಂದು ಮಾಸ್ಟರ್ ಡಿಗ್ರಿ ಆಗಿತ್ತು. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಅಲ್ಲಿ 15 ವರ್ಷ ಸರ್ವಿಸ್ ಇದರಿಂದಾಗಿ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಮತ್ತು ಮೆಟೀರಿಯಲ್ಸ್ ಎಲ್ಲ ಕಲೆಕ್ಟ್ ಮತ್ತು ವಿಶೇಷವಾಗಿ ಮೈಸೂರು ಬಗ್ಗೆ ಅದರಿಂದಾಗಿ ನನಗೆ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡೋಕ್ಕೆ ತುಂಬ ಏನು ಕಷ್ಟ ಆಗಲಿಲ್ಲ. ನಮಗೆಲ್ಲ ಮತ್ತು ನಮ್ಮ ಸಿಟಿ ಪೊಲೀಸು, ಡಿಸ್ಟ್ರಿಕ್ಟ್ ಪೊಲೀಸು, ಮೌಂಟೆಡ್ ಇರ್ಬೋದು, ಆರ್ಮಿ, ಪ್ರತಿಯೊಂದು ಇಲಾಖೆನೂ ಕೂಡ ನಮಗೆ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಎಲ್ಲ ಸಿಗ್ತಾಯಿತ್ತು. ಜೊತೆಗೆ ಮೈಸೂರು ಸಿಟಿನ ಬಗ್ಗೆ ನಾನು ಹೆಚ್ಚು ಮಾಡೋದ್ರಿಂದಾಗಿ ಫೀಲ್ಡ್ ಕೂಡ ನಾನು ಮುಂಚೆ ಇಲ್ಲಿ DCP ಕೆಲಸ ಮಾಡೋದ್ರಿಂದಾಗಿ ಮೆಟೀರಿಯಲ್ಸ್ ಕೂಡ ನನಗೆ ತುಂಬ ಚೆನ್ನಾಗಿ ನನ್ನ ಎಲ್ಲ ಸ್ಟಾಫ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಆ ಕಾರಣದಿಂದಾಗಿ ನಾನು ಶಾರ್ಟ್ ಪೀರಿಯಡ್ 3 ಇಯರ್ಸಲ್ಲಿ ನಾನು PhD ಮಾಡಿದೆ.